ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಲೋಯಿ ಇಬ್ಬರು ಶೆರಟಾನಿಗೆ ಬಂದಿದ್ವಿ. ಹಾಗೆ ಒಂದು ಬೈಟು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ನಾನು ಇಲ್ಲೇ ಜಿಮ್ಗೆ ಹೋಗೋದು. ಸೊ ಹಾಗಾಗಿ ಇಬ್ಬರು ಒಂದು ಫಿಲ್ಟರ್ ಕಾಫಿ ಕುಡಿಬೇಕು ಅನಿಸ್ತಿತ್ತು. ಸೊ ಹಾಗಾಗಿ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಿದ್ದೆ. ಲೋಯಿ ಬೈಟು ಕಾಫಿ ಕುಡಿಯೋಣ ಸ್ವಲ್ಪ. ಇದು ಲೋಯಿಗೆ ತಗೊಳ್ಳೋ. ಇದು ಶುಗರ್ ಇಲ್ಲ ಇದು ನಿಮಗೆ. ಥ್ಯಾಂಕ್ ಯು. ಲೂಯಿಗೇನು ಶುಗರ್ ಇಲ್ಲ, ಬಟ್ ಅವ್ನು ಶುಗರೇ ಟಚ್ ಮಾಡಲ್ಲ. ಆ್ಯಕ್ಚುಲಿ ಅದೆಲ್ಲ ಒಳ್ಳೆ ಅಭ್ಯಾಸ. ಅಲ್ಲಿಂದ ಕಾಫಿ ಕುಟ್ಕೊಂಡು ನಾವು ಮೇಲೆ ಬಂದ್ವಿ. ಸ್ವಲ್ಪ ಹೊತ್ತು ಸ್ಟ್ರೆಚಸ್ ಮಾಡಿ ವರ್ಕೌಟ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡಿಕೊಂಡು ತುಂಬ ತಂಪಾಗಿ ಗಾಳಿ ಬಿಸ್ತಾಯಿತ್ತು. ಇಲ್ಲೇ ಟೆರೆಸಲ್ಲಿದ್ವಿ. ಸೊ ನೋಡ್ಬೋದು, ವ್ಯೂ ಅಂತೂ ಸಖತ್ತಾಗಿರುತ್ತೆ. ಸೊ ಅಲ್ಲಿಂದ ನಾನು PVRಗೆ ಬಂದೆ, ಒರಾಯನ್ ಮಾಲ್ಗೆ. ಸೊ ಮೂವಿ ಬುಕ್ ಮಾಡಿದ್ದೆ, ಕೂಲಿ ಸಿನಿಮಾ ರಿಲೀಸ್ ಆಗಿ ತುಂಬ ದಿನ ಆಗಿತ್ತು. ಬಟ್ ನನಗೆ ಟಿಕೆಟ್ ಸಹ ಸಿಗ್ತಾ ಇರಲಿಲ್ಲ. ಹಾಗೆ ಏನು ಕ್ರೌಡ್ ಇತ್ತು. ಸೊ ತುಂಬ ಖುಷಿ ಆಗುತ್ತೆ. ನನಗೆ ರಜನಿಕಾಂತ್ ಸರನ್ನೇ ತುಂಬ ಇಷ್ಟ. ಲೈಕ್ ನಾನಂತೂ ಫ್ಯಾನ್ ಗರ್ಲ್. ಎಲ್ಲರೂ ಫ್ಯಾನ್ಸೇ, ಬಟ್ ನಾನಂತೂ ಎಕ್ಸ್ಟ್ರಾ ಫ್ಯಾನ್ ಗರ್ಲ್ ನನಗೆ. ಸೊ ಈ ವಯಸ್ಸಲ್ಲಿ ಅವ್ರ ಪರ್ಫಾಮೆನ್ಸ್, ಅವ್ರ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿರುತ್ತೆ. ಸೊ ನನಗೆ ಸಾಂಗ್ಸು, BGM ಎಲ್ಲ ಇಷ್ಟ ಆಯಿತು. ಎಮೋಷ್ನಲಿ ಕನೆಕ್ಟೆಡ್ ಸಿನಿಮಾ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನನಗೆ ಎಲ್ಲರಿಗಿಂತ ಖುಷಿ ಏನಂದರೆ ನಮ್ಗೆ ಉಪ್ಪಿ ಸರ್ ಆ್ಯಕ್ಟ್ ಮಾಡಿರೋದು. ಸೊ ನನಗೆ ಉಪ್ಪಿ ಸರ್ನ ಆ್ಯಕ್ಟಿಂಗಿಂತ ನನಗೆ ಅವರ ಡೈರೆಕ್ಷನ್ ಇಷ್ಟ. ಮೂವಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಒಂದು ಲಾಂಗ್ ಡ್ರೈವ್. ತುಂಬ ದಿನ ಆಗಿತ್ತು ಲಾಂಗ್ ಡ್ರೈವ್, ನೈಟ್ ಔಟ್ ಹೋಗಿದ್ದೆಲ್ಲ. ಸೊ ಇವತ್ತು ನಾವು ಹೋಗ್ತಿರೋದು ಬಂದು 3 AM ಅವ್ರಿಗೆ ಹೊಸದಾಗಿ ಒಂದು ಕೆಫೆ ಓಪನ್ ಆಗಿದೆ. ಆ ಒಂದು ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ಸೊ ಬಂದಿದ್ದು ನಾವು ಬ್ಲ್ಯಾಂಕ್ ಅಂತ ಹೇಳಿ ದ ಕಾಫಿ ಪ್ಲೇಸ್, ದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೋಟೆಲ್ ಒಳಗೆ ಇರೋವಂಥದ್ದು. ದ ಗೋಲ್ಡ್ ಫಿನ್ಚ್ ಏನು ಹೋಟೆಲ್ ಇದೆ ಅದು ಅಪೋಸಿಟೇ ಇದೆ. ಸೊ ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ನಮಗೆ 3 AM ಅವ್ರಿಗೆ ಯಾವುದೇ ಥರ ಕೆಫೆಸ್ ಓಪನ್ ಇಲ್ಲ. ಸೊ ಈ ಒಂದು ಕೆಫೆ ತುಂಬ ಬ್ಯೂಟಿಫುಲ್ ಆಗಿ, ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಂತ ದುಬೈ ಫೀಲ್ ಬರ್ತಿತ್ತು ನಮಗೆ. ಸೊ ತುಂಬ ಚೆನ್ನಾಗಂತೂ ಇತ್ತು. ನೀವು ಸಹ ಟ್ರೈ ಮಾಡ್ಬೋದು. ಆ್ಯಂಡ್ ನೈಟ್ ಔಟ್ ಹೋಗೋರು, ಲಾಂಗ್ ಡ್ರೈವ್ ಹೋಗೋರು, ಅಥವಾ 3 AM ಅವ್ರಿಗೆ ಲೈಕ್ ಕೆಫೇಸ್ಗಳೆಲ್ಲ, ನಾವೆಲ್ಲ ಆವಾಗ ಲೈಕ್ ಮದ್ದೂರ್ಗೆ ಹೋಗ್ತಾ ಇದ್ವಿ 24/7 ಕೆಫೇಸ್ಗಳಿಗೆಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ಸ್ಟಾರ್ಬಕ್ಸ್ ಅಷ್ಟೇ ನಮಗೆ 1 AM ಅವ್ರಿಗೆ ಓಪನ್ ಇರುತ್ತೆ. ಬಟ್ ಈ ಕೆಫೆ ತುಂಬ ಸ್ಪೇಸಿಯಸ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲ್ ಇತ್ತು. ಲೈಕ್ ನೀವು ಹೊರಗಡೆ ನೋಡ್ಬೋದು, ತುಂಬ ಪೀಸಾಗಿ, ಕಾಮಾಗಿ, ತುಂಬ ಚೆನ್ನಾಗಂತೂ ಇದೆ. ತುಂಬ ಎಲಿಗೆಂಟ್ ಆಗಿದೆ ಕೆಫೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಔಟ್ಸೈಡಲ್ಲೂ ಸಹ ತುಂಬ ನೀಟಾಗಿದೆ. ಸೊ ನಾನು ಆ್ಯಕ್ಚುಲಿ ಒಳಗೆ ಕೂತ್ಕೊಂಡೆ. ಹೊರಗಡೆ ನನಗೆ ಕ್ರೌಡ್ ಅಂದರೆ ಆಗಲ್ಲ. ಸೊ ಹಾಗಾಗಿ ಒಳಗೆ ಬಂದೆ. ಸೊ ಇಂಟೀರಿಯರ್ ಲೈಕ್ ನಮಗೆ ದುಬೈ ಫೀಲ್ ಕೊಡ್ತಿತ್ತು. ಸ್ವಲ್ಪ ಲಕ್ಸುರಿ, ದಟ್ ಪೇಂಟಿಂಗ್ ಆ್ಯಂಡ್ ದಟ್ ಮ್ಯೂಸಿಕ್, ಲಾಟ್ ಆಫ್ ಥಿಂಗ್ಸ್ಗಳು ನೀವು ನೋಡ್ಬೋದು. ದಟ್ ಕ್ಯಾಮ್ರಾ ಎಲ್ಲ ಲೈಕ್ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ಕೆಫೆ. ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಯಾರು ಲೈಕ್ ನೈಟ್ ಔಟ್ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಈ ಕೆಫೆ ನೀವು ಚೂಸ್ ಮಾಡ್ಕೋಬೋದು. ನಾನು ಟ್ರೈ ಮಾಡಿದ್ದು ಬಂದು ಡೆಸರ್ಟ್ಸಲ್ಲಿ ದಟ್ ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್. ಅದಂತೂ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಬೇಗ ಅದು ಏನು ಹೇಳ್ತಾರೆ, ತಿಕ್ಕಾಗಿಬಿಡ್ತು ಆ್ಯಕ್ಚುಲಿ. ಬಟ್ ಅದು ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಆದರೆ ಸ್ಟ್ರಾಬೆರಿ ಇಷ್ಟ ಇರೋರಿಗೆ, ಚಾಕ್ಲೇಟ್ ಲವರ್ಸ್ಗಳಿಗೆ ಇದು ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಡೆಸರ್ಟ್ ಟ್ರೈ ಮಾಡಿದೆ. ಅದಾದಮೇಲೆ ಒಂದು ಹಾಟ್ ಚಾಕ್ಲೇಟ್ ನಾನು ಟ್ರೈ ಮಾಡಿದೆ. ಹಾಟ್ ಚಾಕ್ಲೇಟ್ ನನಗೆ ಇಷ್ಟ ಆಯಿತು. ಹಾಗೆ ಒಂದು ಕ್ಯಾಪಚಿನೋ ನನ್ನ ಫ್ರೆಂಡಿಗೆ. ಸೊ ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಮಾತುಕತೆ ಮುಂದುವರಿಸಿ, ನಮ್ಮ ಕಷ್ಟ ಸುಖಗಳೆಲ್ಲ ಮಾತಾಡಿಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ. ಸೊ ಇಟ್ ವಾಸ್ ಎ ಬ್ಯೂಟಿಫುಲ್ ಡೇ ಅಂತ ಹೇಳ್ತಾ ಆಚೆ ಬರೋಷ್ಟಿಗೆ ನನಗೊಂದು ಸಿಗ್ನಲಲ್ಲಿ ಇದೊಂದು ಇನ್ಸಿಡೆಂಟ್ ನಾನು ನೋಡಿದೆ. ಲೈಕ್ ಅಲ್ಲಿ ಮೆಟ್ರೋ ಅಥವಾ ಏನಿದು ಮೆಟ್ರೋ ಅಲ್ಲ, ಸಾರಿ, ಯಾವುದೋ ಒಂದು ಬ್ರಿಡ್ಜ್ ಕೆಳಗೆ ಒಂದು, ಯೂಶ್ವಲಿ ಈ ಥರ ಬ್ಯಾಂಗ್ಳೂರಲ್ಲಿ ತುಂಬ ಜನ ಇದ್ದಾರೆ, ಮನೆ ಇಲ್ದಿರೋರು, ಊಟಕ್ಕೆ ಇಲ್ದಿರೋರು. ಸೊ ಒಂದು ವ್ಯಕ್ತಿನ ನೋಡಿದೆ. ಲೈಕ್ ಒಂದು ಚೀಲನ ಲೈಕ್ ಅವರು ಹಾಕ್ಕೊಂಡು ಮಲ್ಕೊಳ್ತಿದ್ರು. ನನಗೆ ಸಖತ್ ಫೀಲ್ ಆಗೋಯಿತು. ಲೈಕ್ ನನಗೆ ಇನ್ನೂ ಜನಗಳು ಮನೆ ಇಲ್ಲದೆ, ಊಟ ಇಲ್ಲದೆ, ಇನ್ನೂ ರೋಡಲ್ಲಿ ಎಷ್ಟು ಜನ ಬದುಕ್ತಿದ್ದಾರೆ. ಸೊ ಅವು ಬ್ಲೆಸ್ಡ್ ಅಲ್ವಾ ನಮ್ಮ ಲೈಫೆಲ್ಲ. ನಮಗೆ ಮನೆ, ಊಟ, ತಿಂಡಿ, ಅಪ್ಪ ಅಮ್ಮ, ಫ್ರೆಂಡ್ಸು, ಹರ್ನಿಂಗ್ಸ್ ಆಗಿರ್ಬೋದು, ಲೈಕ್ ಎಲ್ಲ ಇದೆ. ಸೊ ನಮ್ಮ ಕೈಲಿ ಆದಷ್ಟು ಸಹಾಯ ಅಟ್ಲೀಸ್ಟ್ ಇಂಥವರಿಗೆ ನಾವು ಮಾಡಬೇಕು ಅಂತ ಅನಿಸ್ತು. ಲೈಕ್ ನಾನು ನೆಕ್ಸ್ಟ್ ಡೇ ಇವ್ರನ್ನ ಹುಡ್ಕೊಂಡು ಹೋಗಿ ಅವರಿಗೆ ಒಂದು ಬ್ಲ್ಯಾಂಕೆಟ್ಸ್ ಹಾಕಿ ಕೊಟ್ಬಿಟ್ಟು ಬಂದೆ. ಲೈಕ್ ಅದನ್ನು ನಾನು ಯಾವುದು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿಲ್ಲ. ಸೊ ನೀವು ಅಷ್ಟೇ, ನೀವು ಈ ಥರ ನೋಡಿದಾಗ ನಿಮ್ಮ ಕೈಲಿ ಏನು ಆಗುತ್ತೆ ಅದನ್ನು ಸಹಾಯ ಮಾಡಿ. ಸೊ ನನಗೆ ಅನಿಸಿದಷ್ಟೇ. ಸೊ ಇನ್ನೂ ಎಷ್ಟು ಜನ ಇದ್ದಾರಲ್ವ ಈ ಥರ ಎಲ್ಲ. ಸೊ ನಾವು ಗ್ರೇಟ್ಫುಲ್ನೆಸ್ ಆಗಿ ತೋರಿಸ್ಬೇಕು ನಮ್ಮ ಒಂದು ಬ್ಯೂಟಿಫುಲ್ ಲೈಫಿಗೆ. ನಾವು ಬದುಕ್ತಿರೋ ಜೀವನ ಎಷ್ಟೋ ಜನದ್ದು ಕನಸಾಗಿರುತ್ತೆ. ನಾವು ಯಾವಾಗಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗ್ರ್ಯಾಟಿಟ್ಯೂಡ್ ಮೋರ್ ಕಂಪ್ಲೇಂಟ್ ಲೆಸ್ ಅಂತ. ನಾವು ಎಷ್ಟೇ ಇದ್ರೂ ನಮ್ಮ ಹತ್ರ ಇಲ್ಲ ಅಂತಿರ್ತೀವಿ. ಸೊ ನಮ್ಗೆ ಇದನ್ನು ನೋಡಿದಾಗ ನಂಗೆ ಅನಿಸಿದ್ದು ಎಷ್ಟು ಬ್ಲೆಸ್ಡ್ ನಾನಂತ. ಹಾಗೆ ಒಂದು ಲೈಫ್ ಲೆಸನ್ಸ್ ಇದೆಲ್ಲ. ಸೊ ನಮ್ಮ ಕೈಲಾದಷ್ಟು ಸಹಾಯನ ಮಾಡಿ ನಾನಂತೂ ಇದನ್ನ ನೆಕ್ಸ್ಟ್ ಡೇನೇ ಹುಡ್ಕೊಂಡು ಹೋಗಿ ಅವರಿಗೊಂದು ಬ್ಲ್ಯಾಂಕೆಟ್ ಕೊಟ್ಬಿಟ್ಟು ಬಂದೆ. ಸೊ ಊಟನೂ ಕೊಟ್ಟು ಬಂದೆ. ಅದೆಲ್ಲ ನನಗೆ ಶೂಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ.
ನಾನು ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೃಷ್ಣನ್ನೇ ನಾನು ನೋಡ್ತೀನಿ. ಸೊ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತಾ ಥ್ಯಾಂಕ್ ಯು ಯೂನಿವರ್ಸ್.